ರಾಯಚೂರು ಎಲೆಕ್ಷನ್ನಲ್ಲಿ ದಾಖಲೆಯ ಮತದಾನ ಆಗಿದೆ. ಎರಡೂ ಪಕ್ಷದ ಅಭ್ಯರ್ಥಿಗಳಿಗೆ ಟೆನ್ಷನ್ ಶುರುವಾಗಿದೆ. ರಾಯಚೂರು ಲೋಕಸಭಾ ಇತಿಹಾಸದಲ್ಲೇ ಹೆಚ್ಚಿನ ವೋಟಿಂಗ್ ಆಗಿದೆ. ಎರಡು 2019ರಲ್ಲಿ 58.34% ಮತದಾನ ಆಗಿತ್ತು. ಆದರೆ ಈ ಸಲ 64.66% ಮತದಾನ ಆಗಿದೆ. ಇದು ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಅಂದ್ರೆ ಚರ್ಚೆಗಳು ಹೆಂಗಾಗುತ್ತೆ, ಯಾವ್ದು ಕೋರ್ಟ್ ಬಂದಿದೆ ಅನ್ನೋದ್ರ ಬಗ್ಗೆನೇ ಇವಾಗ ಚರ್ಚೆ ಆಗ್ತಾ ಇದೆ. ಜಗನ್ನಾಥ್ ಪೂಜಾರ್ ಇದ್ದಾರೆ ನಮ್ಮ ರಿಪೋರ್ಟರ್. ಪ್ರಶಾಂತ್, ನೀವು ಪ್ರಶ್ನೆ ಕೇಳೋದಾದ್ರೆ ಜಗನ್ನಾಥ್, ಏನಾಗಿದೆ ಅಂತ ಅನ್ಸುತ್ತೆ ರಾಯಚೂರಿನಲ್ಲಿ? ಪ್ರಶಾಂತ್ ನಾಥ್ ಸರ್, ಮೊದಲನೇದಾಗಿ ಹೇಳ್ಬೇಕಾದ್ರೆ ರಾಯಚೂರು ಲೋಕಸಭಾ ಇತಿಹಾಸದಲ್ಲೇ ಇಷ್ಟು ಪ್ರಮಾಣದ ಮತದಾನ ಆಗಿರೋದು ಒಂದು ದಾಖಲೆ ಅಂತ ಹೇಳ್ಬೋದು. ಇಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಮತದಾನದ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದಾಗಿದೆ. ಎರಡನೇದು, ಉದ್ಯೋಗ ಖಾತ್ರಿ ಕೆಲಸ ಮಾಡುವಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಡ್ಡಾಯವಾಗಿ ಮತದಾನ ಮಾಡ್ಬೇಕನ್ನುವಂಥದ್ದು ಕೂಡ ಜಿಲ್ಲಾ ಪಂಚಾಯತ್ ಸಿಒರ ನೇತೃತ್ವದಲ್ಲಿ ಆದೇಶ ಆಗಿತ್ತು. ಮತದಾನದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಹೋಟೆಲ್ಗಳು ಮತ್ತು ಸಣ್ಣ ಸಣ್ಣ ಉದ್ಯಮಗಳು ಎಲ್ಲವೂ ಕೂಡ ಬಂದ್ ಮಾಡಿ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಮತದಾನವನ್ನ ಮಾಡುವಂತೆ ಅಲ್ಲಿ ಮಾಲೀಕರಿಗೆ ಸೂಚನೆ ನೀಡಿದ್ರು. ಇದು ಒಂದು ಪಾರ್ಟ್ ಆಗಿದೆ. ಇಲ್ಲಿ 47,000 ಹೊತ್ತಾಗಿ ಯುವ ಮತದಾರರು ನೋಂದಣಿಯಾಗಿತ್ತು. ಅವ್ರೆಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಮತ್ತೆ ಮೋದಿ ಅಲೆ ಕೂಡ ದೊಡ್ಡದಾಗಿದೆ. ಒಂದು ಕಡೆ ರಾಮ ಮಂದಿರ ಉದ್ಘಾಟನೆ ಆಗಿರೋದು, RSS ಮತ್ತು ಹಿಂದೂ ಪರ ಸಂಘಟನೆಗಳು ಬಹಳ ಜಾಗೃತವಾಗಿರುವಂತಹ ಸಂಘಟನೆಗಳಾಗಿದ್ದಾವೆ. ಅವರು ತಮ್ಮ ಹಕ್ಕನ್ನ ಚಲಾಯಿಸಲೇಬೇಕು ಅಂತ ಕಡ್ಡಾಯವಾಗಿ ಈ ಸಲ ಮತ್ತೆ ಮೋದಿ ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಆ ಯುವ ಮತದಾರರೆಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಗ್ಯಾರಂಟಿ. ರಾಯಚೂರು ಜಿಲ್ಲೆ ಅಂತಂದ್ರೆ ಕೂಲಿ ಕಾರ್ಮಿಕರು ಹೆಚ್ಚಾಗಿರುವಂತಹ ಜಿಲ್ಲೆ. ಇಲ್ಲಿರುವಂತಹ ಕೂಲಿ ಕಾರ್ಮಿಕರು ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ಎಲ್ಲಾ ಕೂಲಿ ಕಾರ್ಮಿಕರು ಮತದಾನವನ್ನ ಮಾಡುವಂತೆ ನೋಡ್ಕೊಂಡಿದ್ದಾರೆ. ಹೀಗಾಗಿ ರಾಯಚೂರು ಜಿಲ್ಲೆಯಲ್ಲಿ ಈ ಸಲ ಕಳೆದ ಲೋಕಸಭೆ ಚುನಾವಣೆಗಿಂತ 6%ಗೂ ಹೆಚ್ಚು ಮತದಾನ ಆಗಿರೋದು ಕಂಡು ಬರ್ತಾ ಇದೆ. ಪ್ರಶಾಂತ್ ನಾಥ್ ಅವರೇ, ಯಾರಿಗೆ ಎಡ್ಜ್ ಕಂಡು ಬರ್ತಾ ಇದೆ ಜಗನ್ನಾಥ್? ಕುಮಾರ್ ನಾಯಕ್ ಅವರಿಗೆ ಎಡ್ಜ್ ಉಂಟಾ ಅಥವಾ BJPಗೆ ಎಡ್ಜ್ ಉಂಟಾ? ಕಲಬುರಗಿಯ ಪ್ರಕರಣ ರಾಯಚೂರಿನಲ್ಲೂ ಕೂಡ ಇಫೆಕ್ಟ್ ಆಯಿತು ಅಂತಕ್ಕಂಥದ್ದು ವಿಶ್ಲೇಷಣೆಗಳು ಕೇಳಿ ಬರ್ತಿದ್ದು, ನಿಜಾನ ಅದು? ಇಲ್ಲ, ಆ ತರ ಇಲ್ಲಿ ಕಂಡು ಬರ್ತಾ ಇಲ್ಲ. ಇಲ್ಲಿ ರಾಜ ಅಮರೇಶ್ವರ್ ನಾಯಕಿಗೆ ಮತ ಬೀಳುತ್ತೋ ಅಥವಾ ಗ್ಯಾರಂಟಿ ವರ್ಕ್ ಆದ್ರೆ, ಇಲ್ಲಿ ಮಹಿಳೆಯರು ಕೂಡ ಉರಿ ಬಿಸಿಲಿದ್ರು ಕೂಡ ಮಹಿಳೆಯರು ಪುರುಷರಿಗೆ ಪೈಪೋಟಿಯಂತೆ ಮತದಾನ ಮಾಡಿದ್ದಾರೆ. ಇಲ್ಲಿ ಗ್ಯಾರಂಟಿ ವರ್ಕ್ ಆಗುತ್ತೋ ಅಥವಾ ಮೋದಿ ಅಲೆ ವರ್ಕ್ ಆಗುತ್ತೋ ಅನ್ನುವಂತ ಚರ್ಚೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಮತ್ತೆ ನಾಯಕ ಮತ್ತು ಕಾರ್ಯಕರ್ತರಿಗೂ ಕೂಡ ಗೊಂದಲ ಇದೆ, ಮಹಿಳೆ ವೋಟ್ ಮಾಡಿದ್ರು ಅನ್ನುವಂಥದ್ದು. ಎಸ್ ಜಗನ್ನಾಥ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಪ್ರಶಾಂತ್, ಸುಮಾರು 6% ವೋಟ್ ಜಾಸ್ತಿ ಆಗಿದೆ. ಯುವ ಮತದಾರರು ಅಂತ ಹೇಳಿದ್ರು ಕೂಡ ಗ್ಯಾರಂಟಿ ಎಲ್ಲವೂ ಒಟ್ಟಿಗೆ ವರ್ಕ್ ಆಗೋ ಸಾಧ್ಯತೆ ಇದೆಯಾ? ನೋಡಿ, ಎರಡೂ ವರ್ಕ್ ಆಗಿರ್ತಕ್ಕಂಥ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಅಂದರೆ ಮೋದಿ ಫ್ಯಾಕ್ಟರ್ ಕೂಡ ರಾಯಚೂರಿನಲ್ಲಿ ಅತಿ ಹೆಚ್ಚಿತ್ತು. ಕಳೆದ ಬಾರಿ ನಾವು ನೋಡಿದ್ವಿ. 2014ರಲ್ಲೂ ಕೂಡ BJPಯಲ್ಲಿ ಸೋತಿದ್ದ 1800-1900 ಮತಗಳ ಅಂತರದಿಂದ ಶಿವನಗೌಡ ನಾಯಕ್ BV ನಾಯಕ್ ವಿರುದ್ಧ ಸೋತಿದ್ದರು. 2019ರಲ್ಲಿ ರಾಜಾ ಅಮರೇಶ್ವರ್ ನಾಯಕ್, ಅಲ್ಲಿ ಭಾಳ ದೊಡ್ಡ ಏನು ಪಕ್ಷದ ಸಂಘಟನೆ ಇದೆ ಅಂತಕ್ಕಂಥದ್ದಿಲ್ಲ. ಹಿಂದೆ ನಾವು ನೋಡಿದ್ವಿ, ಫಕೀರಪ್ಪ ಅಲ್ಲಿ ಚುನಾವಣೆ ಗೆದ್ದಿದ್ದರು. ರಾಮುಲು ಅವರ ಮಾವ ಕೊನೆಯ ಗಳಿಗೆಯಲ್ಲಿ ತಂದು ಅವರನ್ನು ಚುನಾವಣೆ ನಿಲ್ಲಿಸಿದಾಗ ಗೆದ್ದಿದ್ದರು. ಆದರೆ ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ರಾಯಚೂರಿನಲ್ಲಿ ಕಾಂಗ್ರೆಸ್ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿತ್ತು. ಈ ಬಾರಿ ಬೋಸರಾಜು ಒಬ್ಬ ಒಳ್ಳೆಯ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಕೂಡ ಹೌದು. ಅವರ ಮಗ ಬೋಸರಾಜು ಕುಮಾರ್ ನಾಯಕ್, ನೀವು ಯಾರನ್ನೇ ಕ್ಯಾಂಡಿಡೇಟ್ ಮಾಡಿ ನೀವು ಬನ್ನಿ, ನಾವು ಚುನಾವಣೆ ಗೆಲ್ಲಿಸ್ತೀವಿ ಅಂತಕ್ಕಂಥದ್ದನ್ನು ಬೋಸರಾಜು ಕುಮಾರ್ ನಾಯಕ್ ಅವ್ರಿಗೆ ಹೇಳಿದರು. ಕುಮಾರ್ ನಾಯಕ್ ಅವರೇನು ರಾಯಚೂರು ಸ್ಥಳೀಯದವರಲ್ಲ, ಅಲ್ಲಿ ಕೆಲಸ ಮಾಡಿದರು. ಆದರೆ ಅವರು ಈ ಕೋಲಾರ ಭಾಗದವರು. ಕುಮಾರ್ ನಾಯಕ್ ಹೋಗಿ ಅಲ್ಲಿ ಚುನಾವಣೆ ನಿಂತಿದ್ದಾರೆ. ಒಂದು ಹಂತದಲ್ಲಿ ಕುಮಾರ್ ನಾಯಕ್ ಎಡ್ಜ್ ಇದೆ ಅಂತಕ್ಕಂಥದ್ದು ಕೇಳಿ ಬರ್ತಾಯಿತ್ತು. ಕೊನೆಯ ಗಳಿಗೆಯಲ್ಲಿ BJP BL ಸಂತೋಷ್ ಅಲ್ಲಿ ಹೋದರು, ಬೇರೆ ಬೇರೆ ನಾಯಕರಲ್ಲಿ ಹೋದರು, ಅದನ್ನು ಮ್ಯಾಚ್ ಮಾಡ್ತಕ್ಕಂಥ ಪ್ರಯತ್ನ ನಡೀತು. ಈಗ 6% ಹೆಚ್ಚುವರಿ
ಐ ಡೋಂಟ್ ಥಿಂಕ್ ಇದು ತುಂಬ ಸುಲಭವಾಗಿ ಗ್ರಹಿಕೆ ಮಾಡ್ಬೋದಾಗಿರ್ತಕ್ಕಂಥ ಅಂಶ ಅಂತಲ್ಲ. ಬರೀ ಮೋದಿ ಫ್ಯಾಕ್ಟರ್ 6% ಜಾಸ್ತಿ ಆಗಿದೆ ಅಂತಕ್ಕಂಥದ್ದಿಲ್ಲ. ಗ್ಯಾರಂಟಿನೂ ವರ್ಕ್ ಆಗಿದೆ. ಮತ್ತು ನನಗನ್ಸುತ್ತೆ ಚುನಾವಣೆಯ ಒಟ್ಟಾರೆ ನಮಗೆ ಹೊರಗಡೆ ಮಾಹೋಲ್ ಕಾಣಲ್ಲ. ಬೇಸಿಗೆಯ ಸಂದರ್ಭದಲ್ಲಿ ಅಥವಾ ಕಾರ್ಯಕರ್ತರು ಬಂದು ಈಗ ದುಡ್ಡು ಕೊಟ್ಟರಷ್ಟೇ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಮತದಾರರಲ್ಲಿನ ಉತ್ಸಾಹ ಜಾಸ್ತಿ ಇತ್ತು ಅಂತಕ್ಕಂಥದ್ದು ಅಂಡರ್ಲೈನ್ ಮಾಡಬೇಕಾಗಿರ್ತಕ್ಕಂಥ ಅಂಶ. ಆ ಉತ್ಸಾಹ ಯಾರಿಗೆ ಲಾಭ ಆಗುತ್ತೆ ಅನ್ನೋದು ಸದ್ಯಕ್ಕೆ ನಾವು ಕಾದು ನೋಡಬೇಕಾಗುತ್ತೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ ವೀಕ್ಷಕರೇ, ಬ್ರೇಕ್ ನಂತರ ವಾಪಸ್ ಬರ್ತೀವಿ. ಚುನಾವಣೆ ಹೊತ್ತಲ್ಲಿ ಮತ್ತೆ ಸ್ಯಾಮ್ ಪಿತ್ರೋಡ ಒಂದಷ್ಟು ವಿವಾದಗಳನ್ನು ಹುಟ್ಟುಹಾಕಿದ್ದಾರೆ. ಈಗೇನು ವಿವಾದ ಹುಟ್ಟುಹಾಕಿದ್ದಾರೆ ಹೇಳ್ತೀವಿ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.